ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ರಾಜ್ಯಾದ್ಯಂತ ದ್ವಿತೀಯ PUCಯ ಫಲಿತಾಂಶ ಬಂದಿರುವಂತದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಪರ್ಸೆಂಟೇಜ್ ಮೇಲೆ ಗಮನ ಕೊಟ್ಟು ಈ ಸರಿ ಬಂದಿರುವಂತದ್ದು. ಅದರಲ್ಲಿ ಈ ಬಾರಿಯೂ ಕೂಡ ಹೆಣ್ಮಕ್ಳು ಗೈ ಸಾಧಿಸಿರುವಂತದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಈ ವರ್ಷದಲ್ಲಿ ಕಾಮರ್ಸ್ ವಿದ್ಯಾರ್ಥಿ ಮೊಹಮ್ಮದಿ ಸಮ್ರಾ ಅವರು ನಮ್ ಜೊತೆ ಇದ್ದಾರೆ. ಇವರು ತುಮಕೂರಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತದ್ದು. ಶಿರಾದ ಹುಡುಗಿ, ರಾಜ್ಯಕ್ಕೆ 9ನೇ ಹುಡುಗಿ ಈ ರಿಸಲ್ಟ್ ಬಂದಿರುವಂತದ್ದು ಕಾಮರ್ಸ್ ನಲ್ಲಿ, ಹಾಗೂ ತುಮಕೂರು ಜಿಲ್ಲೆಗೆ 2ನೇ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಇವರು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, ಆಮೇಲೆ ಏನೆಲ್ಲ ಸ್ಫೂರ್ತಿಯಾಗಿ ಇವ್ರು ಓದಿದ್ರು, ಬೇರೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತಾರೆ, ಅದನ್ನೆಲ್ಲ ಇವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ನಮಸ್ತೆ. ಎನಿವೆ ಕಂಗ್ರಾಚುಲೇಷನ್ ಮೊದಲನೇದಾಗಿ. ಏನ್ ಸ್ಫೂರ್ತಿ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಬಂದಿದೆ, ಏನ್ ಹೇಳಕ್ ಬಯಸ್ತೀರಾ? ಬಹಳಷ್ಟು ಜನ ನೋಡ್ತಾ ಇದಾರೆ ನಿಮ್ಮನ್ನ. ಸ್ಟಾರ್ಟಿಂಗ್ ಇಂದಾನು ಒಂದ್ ಟಾರ್ಗೆಟ್ ಇತ್ತು, ಇಷ್ಟು ಪರ್ಸೆಂಟ್ ತೆಗಿಬೇಕು ಅಂತ. ಸೊ ಸ್ಟಾರ್ಟಿಂಗ್ ಮೊದ್ಲಿಂದಾನು ಅಷ್ಟೇ ಡೆಡಿಕೇಶನ್, ಸ್ಯಾಕ್ರಿಫೈಸ್ ಮಾಡ್ಕೊಂಡೋದೆ. ಅದಕ್ಕೆ ಇವಾಗ ಲಾಸ್ಟ್ ರಿಸಲ್ಟ್ ಅಲ್ಲಿ 98.33% ರಿಸಲ್ಟ್ ಬಂದಿದೆ. ಆಮೇಲೆ ಮೇಡಮ್, ಬಹಳಷ್ಟು ಮಕ್ಕಳು ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಲ್ಲ. ಇವಾಗ ತಂದೆ ತಾಯಿಗಳು ಒಂದು ಹಂತದಲ್ಲಿದ್ದಾರೆ, ಒಂದು ಹಣ ಸಂಪಾದನೆ ಮಾಡ್ತವ್ರೆ ಅಂತ ಅಂದ್ರೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಬಿಡು, ನಮ್ಮ ಅಪ್ಪಂದು ಆಸ್ತಿ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ನೀವು ಚೆನ್ನಾಗಿ ಓದಿ ರಿಸಲ್ಟ್ ತಂದು ಕೊಟ್ರೆ ನಿಮ್ ತಂದೆ ತಾಯಿ ಖುಷಿ ಪಡ್ತಾರೆ. ನಾನು ಓದಿ ನಮ್ ತಂದೆ ತಾಯಿ ಸಾಕ್ಬೇಕು ಅನ್ನೋದೇನಾದ್ರು ನಿಮ್ ಮನ್ಸಲ್ಲಿ ಇದ್ದು ಓದಿದ್ದ ಹೇಗೆ ಅಂತ? ನಾನ್ ಓದಿದ್ದು ಆಬ್ವಿಯಸ್ಲಿ ನಮ್ ಪೇರೆಂಟ್ಸ್ಗೋಸ್ಕರನೇ. ಸ್ವಲ್ಪ ಸ್ಟೂಡೆಂಟ್ಸ್ ಓದಲ್ಲ, ನಮ್ ಪೇರೆಂಟ್ಸ್ ದುಡಿತಿದ್ದಾರೆ ಅಂತ. ಬಟ್ ವಿದ್ಯಾಭ್ಯಾಸ ಇಂಪಾರ್ಟೆಂಟ್. ನಾವು ಎಷ್ಟು ಓದ್ತೀವಿ ಎಲ್ಲ ನಮ್ಗೇನೆ. ನಮ್ ಪೇರೆಂಟ್ಸ್ ಎಷ್ಟು ದುಡಿದ್ರು ಮನಿ ಒಂದ್ ಕಡೆ ಇರುತ್ತೆ, ಬಟ್ ಎಜುಕೇಶನ್, ವಿದ್ಯಾಭ್ಯಾಸನೇ ಬೇರೆ. ಮನಿನೇ ಬೇರೆ, ಅದೇ ಬೇರೆ. ಮನಿ ಎಷ್ಟಿದ್ರೂನು ಅಷ್ಟು ವಿದ್ಯಾಭ್ಯಾಸ ಇರಕ್ಕೆ ಸಾಧ್ಯ ಇಲ್ಲ. ಸೊ ಓದ್ಬೇಕು ಎಲ್ಲಾರು. ಕಾಮರ್ಸ್ ಸ್ಟೂಡೆಂಟ್ ಆಗಿ ಎಷ್ಟು ಪರ್ಸೆಂಟೇಜ್ ಬಂದಿರುವಂತದ್ದು? 98.33. ಇನ್ನೂ ಏನಾದ್ರು ಆಸೆ ಐತೆ ಮೇಡಮ್? ನಾನು 600ಗೆ 590 ಬಂದಿದ್ದು. ಇನ್ನು 10 ಮಾರ್ಕ್ಸ್ ಡಿಫ್ರೆನ್ಸ್ ಇತ್ತಲ್ಲ, ಅದು ಬರ್ಬೇಕಿತ್ತು ಅಂತ ತುಂಬಾ ರಿಗ್ರೆಟ್ ಫೀಲ್ ಆಯ್ತು. ಭವಿಷ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ ಈಗ ನೀವು? ಇವಾಗ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಮಾಡ್ಬೇಕು ಅಂತ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಕೋಚಿಂಗ್ ತಗೊಳ್ಬೇಕು ಅಂತ ಇದ್ದೀನಿ. ಈಗೆಲ್ಲ ನೋಡ್ತಾ ಇದ್ದೀರಾ, ಹೆಣ್ಮಕ್ಳು ಜಾಸ್ತಿ ಅಧಿಕಾರಿಗಳಾಗಿ ಬಂದಿದ್ದಾರೆ. ನಿಮ್ಗೆ ಏನ್ ಆಸೆ? ಅದೇ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು. ಏನ್ ಬದಲು ಮಾಡ್ತೀರಾ? ಫಸ್ಟ್ ನಾನ್ ನಮ್ ಸಿರಾನ ಚೆನ್ನಾಗಿ ನೋಡ್ಕೊಳ್ಬೇಕಂತ ತುಂಬಾ ಆಸೆ. ಇನ್ನೂ ಅಷ್ಟು ಡೆವಲಪ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಐ ವಿಶ್ ನಾನ್ ಎಷ್ಟು ಬೇಗ CA ಕ್ಲಿಯರ್ ಮಾಡ್ಕೊಂತೀನಿ, ಅಷ್ಟು ಬೇಗ ನಮ್ಮೂರ್ ಕಡೆನೆ ನೋಡೋದು ಮೊದಲು. ಮೇಡಮ್, ಕೊನೆಯದಾಗಿ ನಿಮ್ ಸಮುದಾಯದಲ್ಲಿ ಬಹಳಷ್ಟು ಜನ ವಿದ್ಯಾಭ್ಯಾಸದಿಂದ ದೂರ ಉಳ್ಕೊಂಡಿರುವಂತ ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ನಿಮ್ ಕಡೆಯಿಂದ ಏನಾದ್ರು ಒಂದು ಸಂದೇಶ ಕೊಡೋದಾದ್ರೆ? ಸಾಕಷ್ಟು ನಮ್ ಕಮ್ಯುನಿಟಿಯಿಂದ ಜಾಸ್ತಿ ಜನ ಓದಲ್ಲ. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೀನ್ಸ್ ನಾವ್ ಯಾರ ಹಿಂದೆನೂ ಇರಬಾರ್ದು. ಎಲ್ಲಾರು ನಮ್ಗೆ ರೋಲ್ ಮಾಡೆಲ್ ತರ ನೋಡ್ಬೇಕು. ಯಾರ ಹಿಂದೆನೂ ನಾವ್ ಇರಬಾರ್ದು, ನಾವೇ ಮುಂದೆ ಇರ್ಬೇಕು ಯಾವಾಗ್ಲೂ ಅಂತ. ಸೊ ಅವರು ಓದ್ಕೊಂಡ್ರೆ ನಮ್ ಕಮಿಟಿ ಹೆಸರು, ಸಮುದಾಯ ಹೆಸರು ಎಲ್ಲ ಹೆಚ್ಚಾಗುತ್ತೆ ಇನ್ನು. ಎಸ್ ಮೇಡಮ್, ಈಗ ಕೊನೆಯದಾಗಿ ನೀವ್ ಓದಿರೋಂತ ಶಾಲೆ, ಅಂದ್ರೆ ನೀವ್ ಓದಿರೋಂತ ಕಾಲೇಜು, ನಿಮ್ಮ ಪೇರೆಂಟ್ಸು, ನಿಮ್ಗೆ ಸಹಾಯ ಬೆಂಬಲ ಕೊಟ್ಟಂತ ಗುರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಓದಿದ್ದು ಶ್ರೀ ಗುರುಕುಲ್ PU ಕಾಲೇಜಲ್ಲಿ, ಬಟ್ವಾಡಿಯಲ್ಲಿ. ಮ್ಯಾನೇಜ್ಮೆಂಟ್, ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಇಷ್ಟು ಪರ್ಸೆಂಟ್ ಬರ್ಬೇಕು ಅಂದ್ರೆ ನಾನು ಒಬ್ಳಿಂದಾನೇ ಸಾಧ್ಯ ಇಲ್ಲ. ಅವ್ರು ಏನ್ ಟೀಚಿಂಗ್, ಕೋಚಿಂಗ್ ಏನ್ ಕೊಟ್ಟಿದ್ದಾರೆ, ಅವ್ರದ್ದು ಎಷ್ಟು ಡೆಡಿಕೇಶನ್ ಇದೆ, ಅದರಿಂದಾನೇ ಇಷ್ಟು ಪರ್ಸೆಂಟೇಜ್ ಬಂದಿರೋದು. ಅವರಿಂದಾನು ತುಂಬಾ ಸ್ಯಾಕ್ರಿಫೈಸಸ್ ಇದೆ ನನ್ ಮೇಲೆ. ಜಾಸ್ತಿ ಹೋಪ್ ಇತ್ತು ಇನ್ನು ಅವ್ರಿಗೆ ನನ್ ಮೇಲೆ. ಈ ಒಂದು ವಿದ್ಯಾರ್ಥಿ 4ನೇ ತರಗತಿಯಲ್ಲಿ ಇದ್ದಾಗ ಅವ್ರ ತಂದೆಯವರು ತೀರ್ಕೊಂತಾರೆ. ಈ ವಿದ್ಯಾರ್ಥಿಯ ಎಲ್ಲಾ ರಿಸ್ಕ್ ಅನ್ನ ಕೂಡ ಅವ್ರ ತಾಯಿ ನಿಭಾಯಿಸ್ತಾರೆ. ನೋಡಿ, ಒಂದ್ ಹೆಣ್ಣು ಮನ್ಸ್ ಮಾಡಿದ್ರೆ ಯಾವ ರೀತಿ ಒಂದು ಮೂರ್ತಿನ ಕೆತ್ತಬಹುದು ಅನ್ನೋದಕ್ಕೆ ಈ ಒಂದು ಸಮ್ರಾ ಅವರು ಒಂದು ಉದಾಹರಣೆ. ನೋಡಿದ್ರಲ್ಲ ವೀಕ್ಷಕರೇ, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅನ್ನೋ ಹಾಗೆ ಇಡೀ ರಾಜ್ಯಕ್ಕೆ ಒಳ್ಳೆ ಉತ್ತಮವಾದ ಫಲಿತಾಂಶ ತಂದುಕೊಟ್ಟಿರುವಂತ ಲಾರಿ ಡ್ರೈವರ್ ಮಗಳು ಒಂದ್ ಕಡೆ ಆದ್ರೆ, ನಮ್ಮ ಶಿರಾ ತಾಲೂಕಲ್ಲಿ ಇವ್ರ ತಂದೆಯವರು ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ರು ಅಂತ ನಾವು ಕೇಳಿದ್ವಿ. ಇವ್ರ ಮಗಳು ಕೂಡ ಇಲ್ಲಿ ರಾಜ್ಯಕ್ಕೆ 9ನೇ ಸ್ಥಾನ ತಂದ್ಕೊಟ್ಟು ಹೆಮ್ಮೆ ತಂದಿರುವಂತದ್ದು. ಅದೇ ಇನ್ನೊಂದ್ಸತಿ ಹೇಳ್ತೀನಿ, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅನ್ನೋ ಒಂದು ಗಾದೆ ಈಗ ನಮ್ಮ ವಿದ್ಯಾರ್ಥಿಗಳು ರೂಢಿಗೆ ತಗೊಂಡ್ಬರ್ತಾ ಇದ್ದಾರೆ. ಸೊ ಇಂತಹ ವಿದ್ಯಾರ್ಥಿಗಳು ಬೆಂಬಲವಾಗಿ ಯಾವಾಗ್ಲೂ ನಾವ್ ಇರ್ತೀವಿ. ಈ ಒಂದು ವಿದ್ಯಾರ್ಥಿ ಮೊಹಮ್ಮದಿ ಸಮ್ರಾ ಅವ್ರ ತರ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ಲಿ ಅನ್ನೋದೇ ನಮ್ಮ ಆಶಯ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.